ಕಲ್ಲನಾಗರ ಕಂಡರೆ ಹಾಲೆರವರಯ್ಯ, ನಿಜ ನಾಗರ ಕಂಡರೆ ಭಯ ಪಡುವರಯ್ಯ ಎನ್ನುವ ಶರಣರ ನುಡಿ ಶಿರಸಿಯಲ್ಲಿ ಸುಳ್ಳಾಗಿದೆ. ನಾಗಪಂಚಮಿ ಹಿನ್ನೆಲೆಯಲ್ಲಿ ಉರಗ ಪ್ರೇಮಿಯೊಬ್ಬರು ದಿಟ್ಟ ನಾಗರಕ್ಕೆ ಹಾಲೆರೆದು ಪೂಜೆಯನ್ನ ಸಲ್ಲಿಸಿದ್ದಾರೆ. ಬುಸುಗುಟ್ಟುವ ನಾಗರ ಹಾವಿನ ಆರ್ಭಟದ ನಡುವೆ ಯಾವುದೇ ಭಯವಿಲ್ಲದ ಭಕ್ತಿಯ ವಾತಾವರಣದಲ್ಲಿ ನಾಗಪೂಜೆ ನೆರವೇರಿದೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಪ್ರಶಾಂತ್ ಹುಲೇಕರ್ ಕುಟುಂಬದ ಸದಸ್ಯರು ಪ್ರತಿ ವರ್ಷದಂತೆ ಈ ಬಾರಿ ಕೂಡ ನಿಜ ನಾಗರಕ್ಕೆ ಹಾಲೆರೆದು ಪಂಚಮಿ ಪೂಜೆ ಆಚರಿಸಿದ್ರು. ಪ್ರತಿ ವರ್ಷ ಒಂದು ನಾಗರಹಾವನ್ನ ಪೂಜೆ ಮಾಡುತ್ತಿದ್ದ ಪ್ರಶಾಂತ್ ಕುಟುಂಬ ಈ ಬಾರಿ ಅದರ ಜೊತೆಗೆ 2 ನಾಗರಹಾವಿನ ಮರಿಯನ್ನು ತಂದು ಪೂಜೆ ಸಲ್ಲಿಸಿರೋದು ವಿಶೇಷ. ಕಳೆದ 38 ವರ್ಷಗಳಿಂದ ನಿರಂತರವಾಗಿ ಉರಗ ಸಂತತಿಯ ಸಂರಕ್ಷಣೆಯ ಬಗ್ಗೆ ವಿಶೇಷ ಕಾಳಜಿಯನ್ನ ತೋರುತ್ತಾ ಬಂದಿರುವುದು ಪ್ರಶಾಂತ್ ಹುಲೇಕರ್ ಕುಟುಂಬ ಪ್ರತಿ ನಾಗರ ಪಂಚಮಿ ಹಬ್ಬವನ್ನ ನಾಗ ಸಂತತಿಯ ಬಗ್ಗೆ ಸಂದೇಶ ಸಾರುವ ಸಂದರ್ಭವನ್ನಾಗಿ ಬಳಸಿಕೊಳ್ಳುತ್ತಿದೆ. ಕುಟುಂಬದ ಹಿರಿಯ ಹಾವಿನ ಸುರೇಶಣ್ಣ ಮರಣದ ಬಳಿಕ ಅವರ ಮಕ್ಕಳಾದ ಪ್ರಶಾಂತ್, ಪ್ರಕಾಶ್ ಹಾಗೂ ಪ್ರಣವ್ ನಿಜವಾದ ಹಾವಿನ ಪೂಜೆ ಸಲ್ಲಿಸಿ ನಾಗಪಂಚಮಿ ಆಚರಣೆ ಮಾಡುತ್ತಿದ್ದಾರೆ. ವಿಷದ ಹಲ್ಲುಗಳಿರುವ ಸರ್ಪಗಳನ್ನ ಮನೆಯೊಳಗೆ ಪ್ರತಿಷ್ಠಾಪಿಸಿ ಇತರರು ಕಲ್ಲು ನಾಗರಗಳಿಗೆ ಹಾಲೆರೆದಂತೆ ಹಾಲೆರೆದು ಪೂಜೆ ಮಾಡುವ ಪದ್ಧತಿ ಅನುಸರಿಸುತ್ತಿದ್ದಾರೆ. ಇನ್ನು ಪ್ರಶಾಂತ್ ಪತ್ನಿ, ಮಗಳು ಹಾಗೂ ಮಗ ಕೂಡ ನಿಜ ಹಾವನ್ನ ಕಂಡು ಭಯಪಡದೆ ಪೂಜೆ ಸಲ್ಲಿಸೋದು ನಿಜಕ್ಕೂ ಅಚ್ಚರಿ ಪಡುವಂಥದ್ದು. ಮನೆಯ ಸದಸ್ಯರೆಲ್ಲ ಸೇರಿ ಹೂ, ಅಕ್ಷತೆ ಹಾಕಿ ಆರತಿ ಬೆಳಗಿ ನಾಗಪಂಚಮಿ ಆಚರಿಸುತ್ತಾರೆ. ಹುಲೇಕಲ್ ಕುಟುಂಬದ ಪ್ರಶಾಂತ್ ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವ ಹಾವುಗಳನ್ನ ಹಾಗೂ ಅಪಾಯದಲ್ಲಿರುವ ಹಾವುಗಳನ್ನ ರಕ್ಷಿಸಿ ಕಾಡಿಗೆ ಬಿಟ್ಟು ಬರುವ ಕಾಯಕ ನಿರಂತರವಾಗಿ ಮಾಡುತ್ತಿದ್ದಾರೆ. ಎಲ್ಲಿ ಯಾವುದೇ ಸಂದರ್ಭದಲ್ಲಿ ದೂರವಾಣಿ ಕರೆ ಬಂದ್ರೂ ತಕ್ಷಣ ದೌಡಾಯಿಸಿ ಎಂತಹ ಘಟ್ಟಸರ್ಪವನ್ನಾದ್ರೂ ಸರಾಗವಾಗಿ ಚೀಲದಲ್ಲಿ ತುಂಬಿ ಕಾಡಿಗೆ ಮರಳಿಸುತ್ತಾರೆ. ಕೆಲವು ವರ್ಷಗಳಿಂದಲೂ ಕಾಡಿಗೆ ಹೋಗಿ ಹಾವು ಹಿಡಿದು ಪೂಜೆ ಸಲ್ಲಿಸಿ ಬರುತ್ತಿದ್ದ ಪ್ರಶಾಂತ್ ಕುಟುಂಬ ಇದೀಗ ಮನೆಯಲ್ಲೇ ಹಾವು ತಂದು ಪೂಜೆ ಮಾಡುತ್ತಿದ್ದಾರೆ. ಒಟ್ಟಾರೆಯಾಗಿ ನಾಗರ ಪಂಚಮಿ ಹಬ್ಬದಂದು ಕಳೆದ 3 ದಶಕಗಳಿಂದ ನಿಜ ನಾಗರ ಪೂಜೆ ಮಾಡುತ್ತಿರುವ ಪ್ರಶಾಂತ್ ಕುಟುಂಬ ಇದನ್ನೇ ಮುಂದುವರೆಸೋ ಪ್ರಯತ್ನ ಮಾಡ್ತಿದೆ. ಒಟ್ಟಾರೆ ನಿಜ ಹಾವನ್ನ ಕಂಡು ಭಯಪಡೋ ಅದೆಷ್ಟೋ ಮಂದಿಗೆ ಪ್ರಶಾಂತ್ ಹುಲೇಕಲ್ ಕುಟುಂಬ ಮಾದರಿಯಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ರಾಜು ಕಾನ್ಸೂರ್, ಶಿರ್ಸಿ. ಕಾರವಾರದ ಜನಶಕ್ತಿ ವೇದಿಕೆಯ ಕಾರ್ಯಕರ್ತರು ನಗರದ ಆಶಾನಿಕೇತನ ಕಿವುಡ ಮತ್ತು ಮೂಗ ಮಕ್ಕಳ ಶಾಲೆಗೆ ತೆರಳಿ ಮಕ್ಕಳಿಗೆ ಹಾಲು, ಸಿಹಿ ಪದಾರ್ಥ ಹಾಗೂ ಉಪಹಾರವನ್ನು ವಿತರಿಸುವ ಮೂಲಕ ನಾಗರ ಪಂಚಮಿ ಹಬ್ಬವನ್ನು ವಿಶಿಷ್ಟವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್ ಮಾತನಾಡಿ, ಸಿನಿಮಾ ನಟರ ಕಟೌಟ್ಗಳಿಗೆ, ಥಿಯೇಟರ್ಗಳಲ್ಲಿ ದೇವರ ಹೆಸರಲ್ಲಿ ಲೀಟರ್ಗಟ್ಟಲೆ ಸುರಿದು ಪೋಲು ಮಾಡುವುದು ಸರಿಯಲ್ಲ. ಇದು ಯಾರಿಗೂ ಪ್ರಯೋಜನಕ್ಕೆ ಬಾರದಂತೆ ಆಗುತ್ತದೆ. ಹಾಲು ಪ್ರಮುಖವಾದ ಆಹಾರವಾಗಿದೆ. ಹಾಲು ಪೌಷ್ಟಿಕ ಆಹಾರವಾಗಿರುವುದರಿಂದ ಮಕ್ಕಳ ಆರೋಗ್ಯ ವೃದ್ಧಿಗೂ ಸಹಕಾರಿಯಾಗುತ್ತದೆ. ಈ ನಿಟ್ಟಿನಲ್ಲಿ ಜನಶಕ್ತಿ ವೇದಿಕೆ ಒಳ್ಳೆಯ ಕೆಲಸ ಮಾಡುತ್ತಿದೆ ಎಂದರು. ನಾವು ಮೂಢನಂಬಿಕೆಗಳು ಬಹಳಷ್ಟು ಒಳಗಾಗಿದ್ದೇವೆ. ಆ ಮೂಢನಂಬಿಕೆಗಳಲ್ಲಿ ಇದು ಒಂದು ನಾಗರಿಕವಾಗಿ ಹಾಲಿರುತ್ತೆ. ಅದು ಮೊದಲೇನೋ ಯಾವುದೋ ಒಂದು ಉದ್ದೇಶದಿಂದ ಮಾಡಿರ್ಬೋದು. ಎಲ್ಲ ನಮ್ಮ ಹಬ್ಬಗಳೆಲ್ಲ ಯಾವುದೋ ಒಂದು ಸಾಮಾಜಿಕ ಉದ್ದೇಶಗಳಿಂದ ಮಾಡಿರ್ತಾರೆ ಮೊದಲಿಂದ. ಬಟ್ ಈ ಉದ್ದೇಶ ಇದರಲ್ಲಿ ನಾವು ವೇಸ್ಟ್ ಮಾಡ್ತಾ ಇರೋದು ನಮಗೆ ಕಣ್ಣಿಗೆ ಕಾಣ್ತಾ ಇರ್ತದೆ. ಈ ಹಾಲು ಹಾಕೋದು ಇದಷ್ಟೇ ಅಲ್ಲ, ಬಹಳಷ್ಟು ಕಡೆ ನಾವು ನೋಡ್ತೀವಿ ಆಕ್ಟರ್ಸ್ ಫೋಟೋಗಳಿಗೆ, ಲೀಡರ್ಗಳ ಫೋಟೋಗಳಿಗೆ ಲೀಟರ್ ಗಟ್ಟಲೆ ಹಾಲು ಹಾಕೋದು. ಅವಾಗಲೂ ತುಂಬ ಬೇಜಾರಾಗ್ತದೆ. ಈ ಹಾಲನ್ನು ನಾವು ಯಾರಿಗೂ ಬಡ ಮಕ್ಕಳಿಗೆ, ಬೇರೆಯವರಿಗೆ ಯೂಸ್ ಮಾಡುವಂಥ ಒಂದು ವಸ್ತುವನ್ನು ನಾವು ಸುಮ್ಮನೆ ಮೂರ್ತಿ ಮೇಲೆ ಅದ್ರ ಮೇಲೆ ಇದ್ರ ಮೇಲೆ ಹಾಕಿ ಹಾಳು ಮಾಡ್ತಾ ಇದ್ದೀವಿ. ಈ ಒಂದು ಉದ್ದೇಶ ಇವರು ಇಟ್ಕೊಂಡು ಇವತ್ತು ಈ ಸಂದರ್ಭದಲ್ಲಿ, ಈ ನಾಗರ ಪಂಚಮಿಯ ಸಂದರ್ಭದಲ್ಲಿ ಇದನ್ನು ಬಿಟ್ಟು ಒಂದು ಮಕ್ಕಳಿಗೆ ಕೊಡುವಂಥ ಅಥವಾ ಯಾರಿಗೆ ಸಿಕ್ಕಿಲ್ಲ ಅವರಿಗೆ ಕೊಡುವಂಥ ಉದ್ದೇಶ ಮಾಡಿದ್ರಲ್ಲ, ಅದು ತುಂಬ ಒಳ್ಳೆಯದು. ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯ್ಕ್ ಮಾತನಾಡಿ, ಹಾಲನ್ನ ಬಹಳಷ್ಟು ಕಡೆ ಲೀಟರ್ ಗಟ್ಟಲೆ ಹಾಕಿ ಯಾರಿಗೂ ಪ್ರಯೋಜನ ಮಾಡದಂತೆ ಮಾಡುತ್ತಿದ್ದಾರೆ. ಸಮಾಜದಲ್ಲಿ ಮೂಢನಂಬಿಕೆ ಹೆಚ್ಚಾಗುತ್ತಿದೆ.
ಹಾವು ಹಾಲನ್ನ ಕುಡಿಯುತ್ತದೆ ಎನ್ನುವ ನಂಬಿಕೆ ಇಟ್ಟುಕೊಂಡಿದ್ದೇವೆ. ಆದರೆ ಹಾವಿನ ಆಹಾರ ಹಾಲಲ್ಲ. ಹಾವಿಗೆ ಹಾಲು ಕುಡಿಸಿದ್ರೆ ಸಾವನ್ನಪ್ಪುತ್ತದೆ. ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ಜೀವಂತ ಹಾವಿಗೆ ಹಾಲನ್ನ ಹಾಕುವುದು ನಿಷೇಧ ಮಾಡಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಇದೇ ರೀತಿ ಕಾರ್ಯಕ್ರಮ ಮಾಡಿದ್ದರಿಂದ ಪ್ರೇರೇಪಿತನಾಗಿ ಹಲವು ವರ್ಷದಿಂದ ಈ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಸುಮಾ ಎಲಿಗಾರ್, ರಾಮಾ ನಾಯ್ಕ್, ಬಾಬು ಶೇಖ್, ಸತೀಶ್ ಬೆಳ್ಳೂರ್ಕರ್, ರಮೇಶ್ ಗುನ್ಗಿ, ಅಲ್ತಾಫ್ ಶೇಖ್, ಸಪ್ನಾ ಗುನ್ಗಿ, ಸೂರಜ್ ಕೂರಂಕರ್, ಕಾಶಿನಾಥ್ ನಾಯ್ಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಲ್ಲಿನ ನಾಗರಕ್ಕೆ ಪೂಜೆ ಸಲ್ಲಿಸುವುದು ಸಾಮಾನ್ಯ. ಆದರೆ ಆಕಸ್ಮಿಕವಾಗಿ ನಾಗರ ಹಾವೊಂದು ಅಂಕೋಲಾ ಬೇಲೆಕೆರೆಯ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವ ಗಣಪತಿ ನಾಯಕ್ ಮೂಲೆಮನೆ ಕಚೇರಿಗೆ ಬಂದು ಪೂಜೆ ಪಡೆದು ವಾಪಸ್ಸಾಗಿದೆ. ನಾಗರ ಪಂಚಮಿಯಂದು ಪೂಜೆಗೆಂದು ಉದ್ಯಮಿ ಗಣಪತಿ ನಾಯಕ್ ತಮ್ಮ ಮೂಲ ಊರು ಸುಂಕಸಾಳ ಗ್ರಾಮ ಪಂಚಾಯತ್ನ ಮೂಲೆ ಮನೆಗೆ ತೆರಳಿದ್ರು. ಆಗ ಅವರ ಕಚೇರಿಗೆ ಹಾವೊಂದು ಬಂದಿದೆ ಎನ್ನುವ ವಿಚಾರವನ್ನ ಅವರ ಕಚೇರಿಯಲ್ಲಿರುವವರು ತಿಳಿಸಿದ್ರು. ತಕ್ಷಣ ಆಗಮಿಸಿದ ಗಣಪತಿ ಮೂಲೆಮನೆ ಈ ನಾಗರ ಹಾವಿಗೆ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿದ್ರು. ನಾಗರ ಪಂಚಮಿಯಂದೇ ಈ ನಾಗರ ಹಾವು ಇಲ್ಲಿ ಬಂದು ಪೂಜೆ ಪಡೆದದ್ದು ವಿಶೇಷವಾಗಿತ್ತು ಎಂದು ಗಣಪತಿ ಮೂಲೆಮನೆ ಹೇಳಿಕೊಂಡಿದ್ದಾರೆ. ಹಾಲು ಹಾಕಿ ತೆಂಗಿನಕಾಯಿ ಒಡೆದು ಆರತಿ ಬೆಳಗಿ ನಾಗರನಿಗೆ ಭಯ ಮತ್ತು ಭಕ್ತಿಯಿಂದಲೇ ಪೂಜೆ ಸಲ್ಲಿಸಲಾಯಿತು. ಕುಮಟಾ ತಾಲೂಕಿನಾದ್ಯಂತ ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿ ಹಬ್ಬವನ್ನ ಶುಕ್ರವಾರ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ವಿವಿಧ ನಾಗ ದೇವಾಲಯಗಳಲ್ಲಿ, ಶಿವಾಲಯಗಳಲ್ಲೂ ಭಕ್ತರು ನಾಗರ ಕಲ್ಲಿಗೆ ಹಾಲೆರೆದು ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ಮೆರೆದರು. ಕುಮಟಾ ತಾಲೂಕಿನ ಪ್ರಮುಖ ನಾಗಕ್ಷೇತ್ರವಾದ ಧಾರೇಶ್ವರದ ನಾಗತೀರ್ಥ ದೇವಾಲಯದಲ್ಲಿ ನಾಗರ ಪಂಚಮಿ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಬೆಳಿಗ್ಗೆಯಿಂದಲೇ ಭಕ್ತರು ಆಗಮಿಸಿ ದೇವರಿಗೆ ಅಭಿಷೇಕ, ಹೂವು, ಕಾಯಿ, ವಿಶೇಷ ಆರತಿ ಸೇವೆ ಸಮರ್ಪಿಸಿದ್ರು. ಮುಂಜಾನೆ 4 ಗಂಟೆಗೆ ಆಗಮಿಸಿದ ಭಕ್ತಾದಿಗಳು ದೇವರಿಗೆ ಹಾಲು, ಹಣ್ಣು, ಕಾಯಿ ಸಮರ್ಪಿಸಿದ್ರು. ಮಧ್ಯಾಹ್ನ ಮಹಾಮಂಗಳಾರತಿ, ಅನ್ನ ನೈವೇದ್ಯ ಹಾಗೂ ವಿವಿಧ ಭಕ್ಷ್ಯಗಳ ನೈವೇದ್ಯಗಳು ಜರುಗಿದವು. ಸಂತಾನ ಸಮಸ್ಯೆ, ಸರ್ಪ ಸುತ್ತುಗಳಂತಹ ಚರ್ಮವ್ಯಾಧಿಗಳಿಗೆ ಹರಕೆ ಹೊತ್ತುಕೊಂಡು ಭಕ್ತರು ನಾಗರ ಪಂಚಮಿ ಸಂದರ್ಭದಲ್ಲಿ ದೇವಾಲಯಕ್ಕೆ ಆಗಮಿಸಿ ಹರಕೆ ತೀರಿಸಿದ್ರು. ನಾಗದೋಷದಿಂದ ಬಳಲುತ್ತಿರುವವರು ನಾಗನ ಶಿಲೆಯ ಮೂರ್ತಿಯನ್ನ ಮಾಡಿಸಿ ಇಲ್ಲಿಗೆ ತಂದು ಒಪ್ಪಿಸುವುದು ಇದೆ. ಕಡ್ನೀರು ಮೇಲಿನಕೇರಿಯಲ್ಲಿ ಹುಲಿದೇವರ ಹಸಗಿ ಕುಟುಂಬದವರು ಹಾಗೂ ನಾಗಬನದಲ್ಲಿರುವ ನಾಗದೇವರಿಗೆ ಈ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪಟ್ಟಣದ ಹಳೆ ಹೆರವಟ್ಟಾದ ಹಂಡಿ ಓಣಿಯಲ್ಲಿರುವ ಶಿವಪ್ಪ ಹೊಸಬಯ್ಯ ನಾಯ್ಕರ ಮನೆ ಆವರಣದಲ್ಲಿರುವ ನಾಗರ ಗುಡಿಯನ್ನ ಪರಿಮಳ ಪುಷ್ಪಗಳಿಂದ ಶೃಂಗರಿಸಲಾಯಿತು. ಭಕ್ತರು ತಂದ ಎಳನೀರು, ಕ್ಷೀರಾಭಿಷೇಕ ಮಾಡಿ ಪಂಚಕಜ್ಜಾಯದ ನೈವೇದ್ಯವನ್ನ ನಾಗದೇವರಿಗೆ ಅರ್ಪಿಸಲಾಯಿತು. ನಾಗದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನರಸಿಂಹ ಗೋಳಿ ಕುಟುಂಬದವರು ವಿಶೇಷ ಪೂಜಾ ಕೈಂಕರ್ಯವನ್ನ ನೆರವೇರಿಸಿದ್ರು. ಸುತ್ತಲಿನ ಎಲ್ಲಾ ಭಕ್ತರು ಬಾಳೆಗೊನೆ, ಹಣ್ಣುಕಾಯಿ ಸೇವೆ ಸಲ್ಲಿಸಿ ನಾಗದೇವರ ಕೃಪಾಶೀರ್ವಾದಕ್ಕೆ ಪಾತ್ರರಾದರು. ಮಾಸ್ತಿಕಟ್ಟ ಸರ್ಕಲ್ನ ಶ್ರೀ ಮಹಾಸತಿ ದೇವಸ್ಥಾನ, ಶ್ರೀ ಕುಂಬೇಶ್ವರ ದೇವಸ್ಥಾನದಲ್ಲಿ ನೆಲೆಸಿರುವ ನಾಗದೇವನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕ್ಷೀರಾಭಿಷೇಕ ಸೇರಿದಂತೆ ವಿವಿಧ ಪೂಜಾ ಸೇವೆಯನ್ನ ಭಕ್ತರು ಗೈದರು. ಹತ್ತಿಹಾರ, ಪರಿಮಳ ಪುಷ್ಪ ಸಮರ್ಪಿಸಿದ ಭಕ್ತರು ನಾಗದೇವರಿಗೆ ಪ್ರಸಾದ ನೈವೇದ್ಯ ಮಾಡಿದ್ರು. ಮುತ್ತೈದೆಯರು ಅರಿಶಿನ ಕುಂಕುಮ ಸೇವೆಯನ್ನ ಸಲ್ಲಿಸಿದ್ರು. ಪಟ್ಟಣದ ಹೊಸ ಹಿತ್ತಲಿನ ಗಣಪತಿ ದೇವರಾಯ ದಿವಾಕರ್ ಅವರ ಮನೆಯ ಆವರಣದಲ್ಲಿರುವ ನಾಗರಕಟ್ಟೆಯಲ್ಲೂ ವಿಶೇಷ ಪೂಜೆ ನಡೆಯಿತು. ಅಲ್ಲದೆ ತಾಲೂಕಿನ ವಿವಿಧ ದೇವಸ್ಥಾನಗಳಲ್ಲಿ ನೆಲೆಸಿರುವ ನಾಗದೇವರಿಗೆ ವಿವಿಧ ಹರಕೆಗಳನ್ನು ಸಮರ್ಪಿಸಿದ ಭಕ್ತರು ಪೂಜೆ ಸಲ್ಲಿಸುವ ಮೂಲಕ ಭಕ್ತಿ ಪರಾಕಾಷ್ಠೆ ಮೆರೆದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ಸೃಷ್ಟಿ ನ್ಯೂ ಲುಕ್, ಹೊಸ ನೋಟ, ಹೊಸ ವಿನ್ಯಾಸ. ನಾರಿಯರ ಸೊಬಗಿಗೆ ಅಂದದ ಸ್ಪರ್ಶ ನೀಡುವ ವಸ್ತ್ರ ವಿನ್ಯಾಸದ ಮಳಿಗೆ. ಮಹಿಳೆಯರ ಕನಸಿನ ವಸ್ತ್ರ ವಿನ್ಯಾಸ ಮತ್ತು ಟೈಲರಿಂಗ್, ಆರಿ ಎಂಬ್ರಾಯ್ಡರಿ, ಸ್ಟೋನ್ ವರ್ಕ್ಸ್, ಕುರ್ತಿ ಎಂಬ್ರಾಯ್ಡರಿ, ಸಾರಿ ಲೋಗೋಸ್, ಕುಚ್ಚು ಸಹ ನಮ್ಮಲ್ಲಿ ಸಿದ್ಧಪಡಿಸುತ್ತೇವೆ. ಒಮ್ಮೆ ಭೇಟಿ ನೀಡಿ. ಕಾರವಾರದ ಹೆಮ್ಮೆ ಸೃಷ್ಟಿ ನ್ಯೂ ಲುಕ್, ಶಾಪ್ ನಂಬರ್ 1, ಸೇಂಟ್ ಜೋಸೆಫ್ ಸ್ಕೂಲ್ ಕಾಂಪ್ಲೆಕ್ಸ್, ಮೇನ್ ರೋಡ್, ಕಾಜುಬಾಗ್, ಕಾರವಾರ. ಮೊಬೈಲ್ ಸಂಖ್ಯೆ 7022101363, 9110415768.